ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಿಸ್ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ನಾಯಕಿ ನಟಿಯಾಗಿ ನಟಿಸಿರೋರು ಶ್ರೀಲೀಲಾ ಅವರು. ಸಿನಿಮಾದಲ್ಲಿ ನಟಿ ಶ್ರೀಲೀಲಾ ಅವರ ಪಾತ್ರಕ್ಕೆ ಧ್ವನಿ ನೀಡಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನಟಿ ಮಯೂರಿ ಅವರು. ಕಿಸ್ ಪ್ರಾಜೆಕ್ಟ್ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಆ ಸಿನಿಮಾ ನೋಡಿದವರು ನಿಮ್ಮದೇ ವಾಯ್ಸ್ ಅಲ್ವಾ ಅಂತ ತುಂಬ ಜನ ಅವರಿಗೆ ಕೇಳ್ತಿದ್ರಂತೆ. ಇವತ್ತು ಶ್ರೀಲೀಲಾ ಅವರು ಎಷ್ಟು ದೊಡ್ಡ ನಟಿಯಾಗಿ ಮಿಂಚುತ್ತಿದ್ದಾರೆ, ಆ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಅಂತ ನಟಿ ಮಯೂರಿ ಅವರು ಹೇಳ್ಕೊಂಡಿದ್ದಾರೆ. 2019ರಲ್ಲಿ ರಿಲೀಸ್ ಆದ ಕನ್ನಡದ ಕಿಸ್ ಸಿನಿಮಾ ಮೂಲಕ ನಟನೆಗೆ ನಟಿ ಶ್ರೀಲೀಲಾ ಕಾಲಿಟ್ಟಿದ್ದರು. ಅಂದ ಹಾಗೆ ಶ್ರೀಲೀಲಾ ರವರ ಮೊದಲನೇ ಸಿನಿಮಾ ಕಿಸ್ ಸಿನಿಮಾಕ್ಕೆ ವಾಯ್ಸ್ ಡಬ್ ಮಾಡಿದ್ದು ಬೇರೆ ಯಾರು ಅಲ್ಲ, ಶ್ರೀಲೀಲಾ ಅವರ ಪಾತ್ರಕ್ಕೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ನಟಿ ಮಯೂರಿ ಅವರು ವಾಯ್ಸ್ ನೀಡಿದ್ದರು. ಈ ಸುದ್ದಿ ಹಲವರಿಗೆ ಗೊತ್ತಿದೆ, ಆದ್ರೀಗ ಈ ಬಗ್ಗೆ ಅಶ್ವಿನಿ ಅವರೇ ಸ್ವತಃ ಮಾತನಾಡಿದ್ದಾರೆ. ನಟಿ ಮಯೂರಿ ರಾಕ್ಷಸ ಎಂಬ ವೆಬ್ ಸೀರೀಸ್ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪ್ರಮೋಷನ್ನಲ್ಲಿ ಬ್ಯುಸಿ ಇರುವ ಅವರು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಶ್ರೀಲೀಲಾಗೆ ವಾಯ್ಸ್ ನೀಡಿದ ಬಗ್ಗೆ ಮಾತನಾಡಿದ್ದಾರೆ. ಒಂದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, AP ಅರ್ಜುನ್ ಅವರ ಸಿನಿಮಾಕ್ಕೆ ಶೂಟ್ ಮಾಡಿದ್ದರು. ಶ್ರೀಲೀಲಾ ಅವರು ಆ ಸಿನಿಮಾಗೆ ಹೀರೋಯಿನ್ ಆಗಿದ್ರು. ಆ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ ಹೇಳಿದ್ರು, ಮಯೂರಿ ಅವರ ವಾಯ್ಸ್ ತುಂಬ ಚೆನ್ನಾಗಿದೆ, ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಶ್ರೀಲೀಲಾ ಅವರು ಸಿನಿಮಾಗೆ ಹೀರೋಯಿನ್ ಆಗಿದ್ರು. ಆ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ ಹೇಳ್ತಾರೆ, ಮಯೂರಿ ಅವರ ವಾಯ್ಸ್ ತುಂಬ ಚೆನ್ನಾಗಿದೆ, ಅವ್ರು ತುಂಬ ಚೆನ್ನಾಗಿ ಡಬ್ ಕೂಡ ಮಾಡ್ತಾರೆ, ಅವ್ರದ್ದೇ ವಾಯ್ಸ್ನ ಡಬ್ ಮಾಡಿ ಅಂತ ಅವರು ಹೇಳ್ತಾರಂತೆ. ಆಗ AP ಅರ್ಜುನ್ ಅವರು ಅಶ್ವಿನಿ ಅವ್ರಿಗೆ ಕಾಲ್ ಮಾಡಿ ನೀವು ಡಬ್ ಮಾಡಿ ಅಂತ ಕೇಳ್ಕೊತಾರಂತೆ. ಆಗ ಅಶ್ವಿನಿ ಅವರ ಡಬ್ಬಿಂಗ್ ಇಷ್ಟ ಆಗಿ ಸೀನಿಯರ್ ಸೌಂಡ್ ಇಂಜಿನಿಯರ್ ಅವರು ಮಯೂರಿ ಹತ್ರನೇ ಡಬ್ಬಿಂಗ್ ಮಾಡಿಸಿ ಅಂತ ಹೇಳಿದ್ರಂತೆ. ನಂತರ ಅಶ್ವಿನಿ ಅವರು ಮತ್ತು ಡಬ್ಬಿಂಗ್ ಮಾಡೋರ ಮಧ್ಯೆ ಒಂದಿಷ್ಟು ಮಾತುಕತೆ ನಡೆದು ಬಳಿಕ ಅವರು ಡಬ್ ಮಾಡಿದ್ರಂತೆ. ಈ ಬಗ್ಗೆ ಮಯೂರಿ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ಮಜಾ ಏನಂದರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಅವರು ಹೇಳಿದ್ದಾರೆ. ಕಿಸ್ ಸಿನಿಮಾಗೆ ಡಬ್ ಮಾಡಿದ ನಂತರ ಪ್ರೇಕ್ಷಕರು ಕೆಲವರು ಸಿನಿಮಾ ನೋಡಿದ್ಮೇಲೆ ಅಶ್ವಿನಿ ಅವರನ್ನ ಗುರುತಿಸಿ ಹೇಳ್ತಾರಂತೆ, ಆ ವಾಯ್ಸ್ ನಿಮ್ಮದೇ ಅಲ್ವಾ ಅಂತ. ಅದ್ರ ಬಗ್ಗೆ ಅಶ್ವಿನಿ ಅವರು ತುಂಬ ಹೆಮ್ಮೆ ಪಡ್ತಾರೆ. ಮತ್ತು ಶ್ರೀಲೀಲಾ ಅವರು ಎಷ್ಟು ದೊಡ್ಡ ನಟಿಯಾಗಿ ಮಿಂಚುತ್ತಿದ್ದಾರೆ, ಹಾಗಾಗಿ ಈ ವಿಷಯ ಅಶ್ವಿನಿ ಅವ್ರಿಗೂ ಕೂಡ ತುಂಬ ಖುಷಿ ಇದೆಯಂತೆ. ನಾನು ಹ್ಯಾಂಕರ್ ಆಗಿದ್ದೆ, ವಾಯ್ಸ್ ಓವರ್ ಕೂಡ ಮುಂಚೆ ಮಾಡ್ತಿದ್ರಂತೆ, ಡಬ್ಬಿಗೊಂದು ಅನುಭವಕ್ಕಾಗಿ ಮಾಡಿದ್ರಂತೆ, ಒಳ್ಳೆ ಅನುಭವ ಕೂಡ ಆಗಿದೆಯಂತೆ. ಕಿಸ್ ಸಿನಿಮಾ ನೋಡಿದ ಹಲವರಿಗೆ ಮಯೂರಿ ಅವರೇ ಡಬ್ ಮಾಡಿರೋದು ಅನ್ನೋದು ಗೊತ್ತಿದೆ. ಅದು ಒಳ್ಳೆ ಅನುಭವ ಕೂಡ ಆಗಿದೆಯಂತೆ ಮಯೂರಿ ಅವರಿಗೆ. ಈ ಬಗ್ಗೆ ಮಯೂರಿ ಅವರು ಮಾತನಾಡಿದ್ದಾರೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.